ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಹೊಸ ವರ್ಷ 2026 ನಿಮ್ಮೆಲ್ಲರಿಗೂ ಆಮ್, ಫಲಪ್ರದವಾದ ಯಶಸ್ಸಿನ, ಆ, ನೀವು ಕಾಣುವ ಕನಸನ್ನು ನನಸು ಮಾಡುವ ವರ್ಷವಾಗಲಿ ಅಂತ ಹಾರೈಸೋದಕ್ಕೆ ಇಷ್ಟಪಡ್ತೇನೆ. ಹೊಸ ವರ್ಷದ ಸಂದರ್ಭದಲ್ಲಿ ಹೊಸ ವರ್ಷದ ಸಂಕಲ್ಪಗಳನ್ನು ನಾವು ಇಟ್ಕೊಳ್ಳೋಕ್ಕೆ ಕಾರಣ ಏನಂದರೆ, ಸಂಕಲ್ಪ ಶಕ್ತಿಗೆ ನಿಮ್ಮ ಕನಸನ್ನು ನನಸು ಮಾಡುವ ಸಾಧ್ಯತೆ ಇದೆ. ಸೊ ಅದಕ್ಕೆ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಅಂತ ಹೇಳ್ತೇವೆ. ಸೊ ಹೊಸ ವರ್ಷದ ಶುಭಾಶಯಗಳನ್ನು ವಿನಿಮಯ ಮಾಡ್ಕೊಳ್ತೇವೆ. ಆದರೆ ಆ ಶುಭಾಶಯದ ಆಚೆಗೆ ನಮ್ಮ ಆಶಯಗಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಜೊತೆಗೆ ಹೊಸ ವರ್ಷದಲ್ಲಿ ಹೊಸತನವನ್ನು, ನಾವೀನ್ಯತೆಯನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೋಬೇಕಾಗ್ತದೆ. ಹೊಸ ವರ್ಷವೆಂದರೆ ಪ್ರತಿ ವರ್ಷ ನಮಗೆ 365 ದಿನಗಳು ಲಭ್ಯ ಆಗ್ತದೆ. ಅದರ ಅರ್ಥ 365 ಅವಕಾಶಗಳು ನಮಗೆ ಕಾಯುತ್ತಿರುತ್ತವೆ. ಸೊ 365 ನ್ಯೂ ಡೇಸ್, 365 ನ್ಯೂ ಚಾನ್ಸಸ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇಡೀ ಒಂದು ಬದುಕನ್ನು ಒಂದೇ ಸಾರಿಗೆ ಕಳೆಯಕ್ಕಾಗೋದಿಲ್ಲ, ಆದರೆ ಒಂದು ದಿನವನ್ನು ಒಮ್ಮೆಗೆ ಕಳೆಯೋದಕ್ಕೆ ಖಂಡಿತ ಸಾಧ್ಯವಿದೆ ಸ್ನೇಹಿತರೆ. ಇದನ್ನು ಮನಸ್ಸಿನಲ್ಲಿಟ್ಕೊಂಡು ಒಂದೊಂದೇ ದಿನವನ್ನು ಕಳೆಯೋದಕ್ಕೆ ಆರಂಭ ಮಾಡಿ. ಅದಕ್ಕೆ ಇಂದು, ದ ಪವರ್ ಆಫ್ ಟುಡೇ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ದಿನವನ್ನು ಸರಿಯಾಗಿ ಕಳೀತಾ ಬನ್ನಿ. ನಿತ್ಯೋತ್ಸವ, ತಾಯಿಯ ನಿತ್ಯೋತ್ಸವ ಅಂತ ನಿಸಾರ್ ಅಹಮದ್ ಜೋಗ್ ಜಲಪಾತದ ಬಗ್ಗೆ ಬರೆದರು. ಆದರೆ ನಮ್ಮ ಬದುಕಿನಲ್ಲಿ ನಾವು ನಿತ್ಯೋತ್ಸವನ್ನಾಗಿ ಮಾಡಿಕೊಳ್ಳೋಣ. ಗುರಿಯನ್ನು ಇಟ್ಟುಕೊಂಡು ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್ ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಸ್ಪಷ್ಟತೆ, ನಾನು ಏನು ಗುರಿ ಇಟ್ಕೊಳ್ತಾ ಇದ್ದೀನಿ, ಯಾಕೆ ಇಟ್ಕೊಳ್ತಾ ಇದ್ದೀನಿ ಅಂತ ಇಟ್ಕೊಂಡು ಗುರಿಗಳೆಡೆಗೆ ಗುರಿ ಇಡೋದು ತುಂಬ ತುಂಬ ಮುಖ್ಯ. ಗೋಲ್ ಅಂದರೆ ಫುಟ್ಬಾಲ್ನಲ್ಲಿ ನಾವು ಗೋಲ್ ಅಂತ ಹೇಳ್ತೇವೆ. ಅಂದರೆ ಏನು ಮಾಡ್ತಾರೆ, ಎಲ್ಲ ಆಟಗಾರರು ಆ ಗೋಲ್ ಪೋಸ್ಟ್ ಕಡೆಗೆ ಫುಟ್ಬಾಲ್ನ ಒದಿತಾರೆ. ಕರೆಕ್ಟ್? ಸೊ ನಮ್ಮ ಗುರಿ ಹೇಗೆ ಫುಟ್ಬಾಲ್ ಆಟಗಾರ ಫುಟ್ಬಾಲ್ ಪೋಸ್ಟ್ ಕಡೆಗೆ ಗಮನ ಕೊಡ್ತಾರೆ, ನಾವು ನಮ್ಮ ಗುರಿಗಳ ಕಡೆಗೆ ನಿರಂತರ ಪ್ರಯತ್ನವನ್ನು ಮಾಡಬೇಕು ಸ್ನೇಹಿತರೆ. ಸೊ ಮಾಡಬೇಕು ಅಂದರೆ ಸುಮ್ಮನೆ ಆಗ್ತದ? ನಾವು ಅನ್ವೇಷಣೆಯನ್ನು ಮಾಡಿಕೊಳ್ಬೇಕು. ಸ್ವಯಂ ಅನ್ವೇಷಣೆ ಅದರಲ್ಲಿ ತುಂಬ ತುಂಬ ಮುಖ್ಯ. ಸೊ ರೀಇನ್ವೆಂಟ್ ಯುವರ್ ಸೆಲ್ಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ಲೀಸ್ ಟೈಪ್ ರೀಇನ್ವೆಂಟ್ ಯುವರ್ ಸೆಲ್ಫ್ ಇನ್ ದ ಕಾಮೆಂಟ್ ಬಾಕ್ಸಲ್ಲಿ ರೀಇನ್ವೆಂಟ್ ಯುವರ್ ಸೆಲ್ಫ್ ಅಂತ ಕಾಮೆಂಟ್ ಮಾಡಿ. ಯಾಕೆ ನಾನು ಆಗಾಗ ಕಾಮೆಂಟ್ ಮಾಡಿ ಅಂತ ಹೇಳ್ತೇನೆ ಅಂದರೆ, ನೀವು ಕಾಮೆಂಟ್ ಮಾಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಆ ರಿಟರ್ನ್ ಫಾರ್ಮ್ಯಾಟ್ನಲ್ಲಿ ನಿಮ್ಮ ಒಂದು ಗುರಿ ಮುಂದಿನ ಹಂತಕ್ಕೆ ಹೋಗ್ತದೆ ಅನ್ನುವಂಥದ್ದು ನನ್ನ ಒಂದು ಆಶಯ. SWOT, ಸ್ಟ್ರೆಂತ್ಸ್, ವೀಕ್ನೆಸಸ್, ಅಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್. ಅಂತರ್ಗತವಾಗಿ ಸ್ಟ್ರೆಂತ್ಸು, ವೀಕ್ನೆಸ್ಸನ್ನು ಗಮನಿಸ್ಬೋದು, ಮತ್ತು ಹೊರದ ಪ್ರಪಂಚದಲ್ಲಿ ಎಕ್ಸ್ಟರ್ನಲ್ ಆಪರ್ಚುನಿಟೀಸ್ ಮತ್ತು ಥ್ರೆಟ್ಸ್ನ ನಾವು ನೋಡಬಹುದು. ಸ್ಟ್ರೆಂತ್ಸ್ ಮತ್ತು ಆಪರ್ಚುನಿಟೀಸ್ ಪಾಸಿಟಿವ್ ಆಗಿದ್ದರೆ, ವೀಕ್ನೆಸ್ ಮತ್ತು ಥ್ರೆಟ್ಸ್ ನೆಗೆಟಿವ್ ಆಗಿರ್ತದೆ. ಸ್ನೇಹಿತರೆ, ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ಸ್, ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್ಸ್, ಐಡೆಂಟಿಫೈ ದಿ ಆಪರ್ಚುನಿಟೀಸ್ ಆ್ಯಂಡ್ ಫೇಸ್ ದ ಥ್ರೆಟ್ಸ್, ಫೇಸ್ ದ ಚಾಲೆಂಜಸ್. ಇದು ತುಂಬ ತುಂಬ ಮುಖ್ಯ ಅಂತ ನನಗೆ ಅರ್ಥ ಆಗಿದೆ. ಅದಕ್ಕೆ ತಮ್ಮೆಲ್ಲರಿಗೂ ನಾನು ಗೈಡ್ ಮಾಡ್ತಾ ಇದ್ದೇನೆ. ಅಂದರೆ ನಮ್ಮ ಸಾಮರ್ಥ್ಯಗಳು ಯಾವುದು ಎನ್ನುವುದನ್ನು ಗುರುತಿಸಿಕೊಳ್ಳುವುದಿದೆಯಲ್ಲ, ಅದು ತುಂಬ ಮುಖ್ಯ. ಸರ್, ಕೆಲವು ಸರಿ ನಮಗೆ ಗೊತ್ತಾಗೋದಿಲ್ಲ ಸರ್ ಸಾಮರ್ಥ್ಯ ಅಂದರೆ. ನೀವು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರೆ ಮಾತ್ರ ಅದು ಗೊತ್ತಾಗುತ್ತದೆ. ಹಾಗೆಯೇ ನಮ್ಮ ದೌರ್ಬಲ್ಯಗಳು, ನಮ್ಮ ವೀಕ್ನೆಸ್ ಏನಿದೆ ಅನ್ನೋದನ್ನು ನಾವು ಹೊರಗೆ ಹಚ್ಚಿಕೊಂಡಾಗಲೇ ಗೊತ್ತಾಗೋದು. ಅದ್ರ ಕಡೆ ಗಮನ ನೀಡಿ. ಇನ್ನು ಅವಕಾಶಗಳು ಹೇಗೆ, ಎಲ್ಲಿ ಬರುತ್ತದೆ ಗೊತ್ತಿಲ್ಲ, ಆದರೆ ಅವಕಾಶಗಳು ಬಂದರೆ ನಾನು ಅದಕ್ಕೆ ಸಿದ್ಧನಿದ್ದೇನಾ ಅಂತ ನಾವು ಪ್ರಶ್ನೆಯನ್ನು ಕೇಳ್ಕೋಬೇಕಾಗ್ತದೆ. ಬ್ರೂಸ್ಲಿ ಒಂದು ಮಾತು ನನಗೆ ನೆನಪಾಗ್ತದೆ, ಇಫ್ ಯು ವೋಂಟ್ ಫೈಂಡ್ ದ ಆಪರ್ಚುನಿಟಿ, ಕ್ರಿಯೇಟ್ ಎನ್ ಆಪರ್ಚುನಿಟಿ ಅಂತ ಬ್ರೂಸ್ಲಿ ಹೇಳ್ತಾರೆ. ನಾವು ಅಣಿಯಾಗಿದ್ದರೆ ನಾವೇ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ.
ಇನ್ನು ಜೀವನದಲ್ಲಿ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸವಾಲುಗಳು ಇದ್ದೇ ಇರ್ತದೆ, ಅಪಾಯಗಳು ಇದ್ದೇ ಇರುತ್ತೆ, ಡೇಂಜರ್ ಇದ್ದೇ ಇರುತ್ತೆ. ಹಾಗಾದರೆ ನಾನು ಏನೋ ಕೆಲಸ ಮಾಡಬೇಕು ಅಂತ ಹೊರಟಿದ್ದೀನಿ, ನನಗಿರುವ ಚಾಲೆಂಜಸ್ ಏನು ಅಂತ ಗುರುತಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಜೊತೆಗೆ ಸ್ನೇಹಿತರೆ, ನಾವು 4 ಅಂಶಗಳ ಕಡೆಗೆ, 4 ಕ್ಷೇತ್ರಗಳ ಬಗ್ಗೆ ಗಮನ ನೀಡಬೇಕು. ಹಾಗಾದರೆ ಯಾವುದದು ಫೋಕಸ್ ಏರಿಯಾ? ಇವು ಯಾಕೆ ಅಂದರೆ, ಸುಮಾರು ಜನ ನಮ್ಮಲ್ಲಿ ಭಾಷಣ ಕೌಶಲ್ಯ ಬರೋರಿಗೆ, ಸರ್ ನಾವು ಯಾವ ವಿಚಾರ ಮಾತಾಡಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು, ನಾನು ಏನನ್ನು ವೃದ್ಧಿಸ್ಕೋಬೇಕು ಅಂದರೆ ಈ ಫಾರ್ಮುಲಾ KASH ಅಂತ ಒಂದು ಫಾರ್ಮುಲಾ. ಓಕೆ, ಕೆ ಅಂದರೆ ನಾಲೆಡ್ಜ್, ಜ್ಞಾನ. ಯಾವ ಮೂಲದಲ್ಲಿ ಆಗಲಿ ಜ್ಞಾನವನ್ನು ಅರಸುತ್ತಾ ಜ್ಞಾನವನ್ನೇ ಸಂಪಾದಿಸುತ್ತಾ ಹೋಗಿ. ಎ ಆಟಿಟ್ಯೂಡ್, ಮನೋಭಾವ. ಆಟಿಟ್ಯೂಡ್ ಡಿಟರ್ಮಿನ್ಸ್ ಯುವರ್ ಆಲ್ಟಿಟ್ಯೂಡ್. ನೀವು ನಿಮ್ಮ ಸಕಾರಾತ್ಮಕ ಮನೋಭಾವವನ್ನು ರೂಪಿಸಿಕೊಳ್ಳುವ ಮೂಲಕ ನಕಾರಾತ್ಮಕ ಮನೋಭಾವದ ಅಂಶಗಳನ್ನು ದೂರ ತಳ್ಳುವುದರ ಮೂಲಕ. ನಾನು ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ ಒಂದು ವಾಕ್ಯ ರಚನೆ ಮಾಡಿದ್ದಾನೆ. ಅಂದರೆ ಜೀವನದಲ್ಲಿ ನಮಗೆ ನೆಗೆಟಿವ್ಸ್ ಎಷ್ಟೋ ಸಿಗ್ತದೆ, ಆದರೆ ಅದನ್ನು ಬಿಡ್ತಾ ಬಿಡ್ತಾ ನಾವು ಪಾಸಿಟಿವ್ ಸೈಡ್ ಹೋಗಬೇಕು. ಆ ಒಂದು ಸಕಾರಾತ್ಮಕ ಮನೋಭಾವವನ್ನು ನೀವು ನಿಮ್ಮದಾಗಿಸ್ಕೋಬೇಕು. ಇನ್ನು ಕೌಶಲ್ಯಗಳು, ಈಗ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಕೌಶಲ್ಯ, ಅದು ಟ್ರೈನರ್ ಕೌಶಲ್ಯ, ಲೀಡರ್ ಆರ್ ಸಾರ್ಟ್ ಆಫ್ ಇನ್ಫ್ಲುಯೆನ್ಸರ್, ಆಥರ್, ರೈಟಿಂಗ್ ಸ್ಕಿಲ್ಸ್ ಬೇಕಲ್ಲಿ. ಸೊ ಸ್ಕಿಲ್ಸ್ಗಳು ಯಾವುದು ನಾನು ಈ ವರ್ಷ ಕಲಿಬೇಕು ಅಂತ ಇದ್ದೇನೆ, ತಿಳ್ಕೋಬೇಕು ಅಂತ ಇದ್ದಾನೆ, ಮುಖ್ಯ ಆಗ್ತವೆ. ಹಾಗೆಯೇ ಅಭ್ಯಾಸ. ಅಭ್ಯಾಸದಲ್ಲಿ ದುರಭ್ಯಾಸ ಅಂತ ಕೂಡ ಇರ್ತದೆ. ಆ ದುರಭ್ಯಾಸಗಳು ಯಾವುದೋ ಇದ್ದರೆ ಅದನ್ನೇನಾದ್ರು ನಾನು ಕಡಿಮೆ ಮಾಡ್ಕೊಳ್ಳೋಕ್ಕಾಗತ್ತಾ, ಅಥವಾ ಸಂಪೂರ್ಣ ಬಿಡೋಕ್ಕಾಗತ್ತಾ, ಯೋಚನೆ ಮಾಡಿ. ಅದೇ ಅಭ್ಯಾಸ, ಗುಡ್ ಹ್ಯಾಬಿಟ್ಸ್ ಲೀಡ್ಸ್ ಟು ಗುಡ್ ಲೈಫ್. ಸೊ ಹಾಗಾದರೆ ಉತ್ತಮ ಅಭ್ಯಾಸವನ್ನು ಈ ವರ್ಷ ನಾನು ಯಾವುದನ್ನು ಇಟ್ಟುಕೊಳ್ಳಲಿ ಅಂತ ನೋಡೋದಿದೆಯಲ್ಲ, ದ್ಯಾಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸ್ನೇಹಿತರೆ, 4 ಫೋಕಸ್ ಏರಿಯಾ ಆಯಿತು. ಈಗ ಬ್ಯಾಲೆನ್ಸಿಂಗ್ ಆಸ್ಪೆಕ್ಟ್ಸ್ ಅಂತ ಕರೆದಿದ್ದೀನಿ. ಅಂದರೆ ಬದುಕಿನಲ್ಲಿ ನಾವು ಯಾವಾಗಲೂ ಬ್ಯಾಲೆನ್ಸ್ ಮಾಡಬೇಕು. ಯಾವ 4 ವಿಷಯ? ಸೆಲ್ಫು, ಫ್ಯಾಮಿಲಿ, ವರ್ಕು, ಸೊಸೈಟಿ. ಈ 4 ಅಂಶದ ಕಡೆ ಗಮನ ಕೊಟ್ಬಿಟ್ರೆ ಸಾಕು, ನಿಮ್ಮ ಲೈಫ್ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಗುತ್ತೆ ಅಂತ. ಅಂದರೆ ಸ್ವಯಂ, ನಿಮಗೆಲ್ಲ ಗೊತ್ತಿದೆ, ನಾನೊಂದು ಲೈಫು ನಮ್ಮದೇನೆ ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ಸಾಧ್ಯ ಆದರೆ ಆ ಪುಸ್ತಕ ಓದಿ. ಅದರಲ್ಲಿ ಏನು ಹೇಳ್ತೇನೆ ಅಂದರೆ, ನಮ್ಮ ಬದುಕು ನಮ್ಮದು. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಪ್ರಪಂಚದಲ್ಲಿ ಒಬ್ಬ ಅತ್ಯದ್ಭುತ ವ್ಯಕ್ತಿ ಜೊತೆ ಪ್ರತಿದಿನ ಮಾತಾಡೋದನ್ನು ಮರಿಬೇಡ. ಆ ವ್ಯಕ್ತಿ ಯಾರು ಅಂದರೆ ನೀನು, ನಿನ್ನ ಜೊತೆ ನೀನು ಮಾತಾಡ್ಕೊ ಅಂತ. ಟೈಮ್ ಮ್ಯಾನೇಜ್ಮೆಂಟಲ್ಲಿ ಹೇಳ್ತೀವಿ ಮೀ ಟೈಮ್ ಅಂತ ಹೇಳ್ತೇವೆ. ಅಂದರೆ ನನಗೋಸ್ಕರ ಅಂತ ಒಂದು ಸಮಯ ಎತ್ತಿಟ್ಕೊಳ್ಳೋದು. ಅದೇ ಥರ ಕಮ್ಯುನಿಕೇಷನ್ ಹೇಳ್ತೀವಿ ಮೀ ಟು ಮೀ ಕಮ್ಯುನಿಕೇಷನ್ ಅಂತ. ನಿನ್ನ ಜೊತೆಗೆ ನೀನು ಏನು ಸಂವಹನ ಮಾಡಿಕೊಳ್ಳುತ್ತೀಯಾ ಎನ್ನುವುದು ಮುಖ್ಯ ಅನ್ನೋದನ್ನು ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಎಗೈನ್, ನಮ್ಮ ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಕುಟುಂಬದ ಜೊತೆಗೆ ನಾವು ಹೇಗೆ ನಮ್ಮ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ, ಇಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. FAMILY ಅಂದರೆ ನಾನು ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅನ್ನಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಪೋಷಕರ ಜೊತೆ, ಒಡ ಹುಟ್ಟಿದವರ ಜೊತೆ, ನಮ್ಮನ್ನು ನಂಬಿ ಬಂದವರ ಜೊತೆ, ಮಕ್ಕಳ ಜೊತೆ, ಸಂಬಂಧಿಕರ ಜೊತೆ, ನಮ್ಮ ಒಂದು ಈಗಿರುವ ಸಂಬಂಧಕ್ಕಿಂತ ಮುಂದೆ ನನ್ನ ಬಾಂಧವ್ಯವನ್ನು ವೃದ್ಧಿಸಿಕೊಳ್ಳೋದಿದೆಯಲ್ಲ, ತುಂಬ ತುಂಬ ಪ್ರಭಾವವನ್ನು ಬೀರ್ತದೆ. ಹಾಗೆ ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅಥವಾ ನೀವು ಇಂಡಿವಿಜುವಲಾಗಿ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ತೀರೋ ಏನೋ ಒಂದು ಕೆಲಸ ಅಂತೂ ಮಾಡ್ತೀರಿ. ಆ ಕೆಲಸದ ಕಡೆಗೆ ನೀವು ಗಮನ ಕೊಟ್ಟು, ನಾನಂತೂ ಹೇಳ್ತೀನಿ ಕಾಯಕವೇ ಕೈಲಾಸ ಅಂತ ಬಸವಣ್ಣವರ ಮಾತನ್ನು ನೆನಪು ಮಾಡ್ತಾ ಇದ್ದೇನೆ. ಅದನ್ನು ಕಾಯಕೋತ್ಸಾಹವನ್ನಾಗಿ ಮಾಡಿಕೊಳ್ಳಿ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂದರೆ ಕಾಯಕದಲ್ಲಿ ಉತ್ಸಾಹವನ್ನು ಅಳವಡಿಸಿಕೊಳ್ಳಿ, ನಿಮ್ಮ ಬದುಕು ಬದಲಾಗ್ತದೆ ಅನ್ನುವ ಮಾತು. ಇನ್ನು ನಾವು ಈ ಸಮಾಜದಲ್ಲಿ ಬದುಕುತ್ತಿದ್ದೇವೆ, ಕರ್ನಾಟಕ ರಾಜ್ಯದಲ್ಲಿದ್ದೇವೆ, ಭಾರತ ದೇಶದಲ್ಲಿದ್ದೇವೆ, ಈ ಪ್ರಪಂಚದ ಜೊತೆಗೆ ಗುರುತಿಸಿಕೊಂಡಿದ್ದೇವೆ, ಭೂಮಿಯ ಜೊತೆ ಇದ್ದೇವೆ. ಇದು ನನ್ನ ಸಮಾಜ. ನನ್ನ ಸಮಾಜದಲ್ಲಿ ನನ್ನ ವರ್ತನೆ ಹೇಗಿರಬೇಕು ಅದನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳೋದು, ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನನಗೇನು ಅರ್ಥ ಆಗಿದೆ ಅಂದರೆ, ಯಾರು ಹೆಚ್ಚು ಸಮಾಜದ ಜೊತೆ ಒಡನಾಟ ಇರುತ್ತೆ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಇಲ್ಲೊಂದು ಪದ ಟೈಪ್ ಮಾಡೋದಕ್ಕೆ ವಾಕ್ಯನ ಟೈಪ್ ಮಾಡಿ ಅಂತ ಹೇಳ್ತಾ ಇರ್ತೇನೆ. ನೆಟ್ವರ್ಕ್ ಈಸ್ ನೆಟ್ವರ್ತ್ ಅಂತ. ಪ್ಲೀಸ್ ಟೈಪ್.
ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ನಾವು ಎಷ್ಟು ಜನದ ಜೊತೆ, ಅದರಲ್ಲಿಯೂ ಸರಿಯಾದ ಆ, ಜನ ಸರಿಯಾದ ಸಂದರ್ಭದಲ್ಲಿ ನಾವು ಪರಿಚಯ ಮಾಡಿಕೊಂಡಿದ್ರೆ ಆ, ನಮ್ಮ ಒಂದು ಕದರೇ ಚೇಂಜ್ ಇರ್ತದೆ. ನಮ್ಮ ಬದುಕಿನಲ್ಲಿ ನಾವು ಒಬ್ಬಂಟಿ ಎಲ್ಲ, ನಾವು ನಾಲ್ಕಾರು ಜನದ ಜೊತೆ ಇರ್ತೇವೆ ಅನ್ನುವಂಥದ್ದು ಸಾಧ್ಯ ಆಗ್ತದೆ. ಹಾಗೆ ಸ್ನೇಹಿತರೆ, ವ್ಯಕ್ತಿತ್ವ ದರ್ಪಣ ಅಂತ ಒಂದು ಕೃತಿಯನ್ನು ಕೂಡ ಬರೆದೆ. ನನ್ನ ಇಡೀ 30 ವರ್ಷದ ವ್ಯಕ್ತಿತ್ವ ವಿಕಸನ ಕ್ಷೇತ್ರದ ಅನುಭವವನ್ನು ಈ 6 ಅಂಶಗಳಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ಮೊದಲನೆಯ ಅಂಶ ಫಿಸಿಕಲ್, 2 ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುವಲ್, ಫೈನಾನ್ಷಿಯಲ್. ನನ್ನ ಪ್ರಕಾರ ಈ 6 ಅಂಶಗಳನ್ನು ನೀವು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಯು ಕ್ಯಾನ್ ಬ್ಯಾಲೆನ್ಸ್ ಯುವರ್ ಹೋಲ್ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ದಿಸ್ ದಿ ಓನ್ಲಿ ಒನ್ ಬಾಡಿ ಈಸ್ ದೇರ್ ಇನ್ ಅವರ್ ಲೈಫ್. ದಿಸ್ ಈಸ್ ಅವರ್ ಪರ್ಮನೆಂಟ್ ಅಡ್ರೆಸ್, ಕರೆಕ್ಟಾ, ನಮ್ಮ ದೇಹ. ಸೊ ಅದಕ್ಕೆ ಸರಿಯಾಗಿ ಫುಡ್, ಆಹಾರ ಹಾಕ್ಕೊಳ್ಳೋಣ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋಣ, ವ್ಯಾಯಾಮ ಮಾಡೋಣ. ಸಿಮಿಲರ್ ವೇ ಮಾನಸಿಕ ದೇಹ ಸರಿ ಇದ್ರೆ ಸಾಲದು, ಮನಸ್ಸಿಗೂ ಕೂಡ ನಾವು ಆಹಾರವನ್ನು ನಿರಂತರವಾಗಿ ಹಾಕ್ಕೋಬೇಕು. ಅಂದರೆ ಕಲಿಕೆಯನ್ನು ನಾವು ನಮ್ಮದನ್ನಾಗಿಸಿಕೊಳ್ಳಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು ಅಂತ ಹೇಳ್ತಾನೆ. ಓಕೆ, ಸೊ ನೀವು ಟೈಪ್ ಮಾಡ್ಬೇಕಾದ್ರೆ ಜಸ್ಟ್ ಮೈಂಡ್ ಯುವರ್ ಮೈಂಡ್ ಅಂತ ಟೈಪ್ ಮಾಡಿ. ಬಿಕಾಸ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೈಂಡ್ ಯುವರ್ ಮೈಂಡ್ ಅಂದರೆ ನಾನು ದೇಹ, ಹೊಟ್ಟೆ, ಊಟ ಇವೆಲ್ಲ ರೆಗ್ಯುಲರ್ ಆಗಿ ಹಾಕ್ಕೋತಾ ಇದ್ದೀನಿ. ಆದರೆ ಈ ಮನಸ್ಸಿನ ಕಡೆಗೆ ನಾನು ನಿಜವಾಗಿ ನಿಧಾನವಾಗಿ ದಿನ ನಾನು ಆಹಾರವನ್ನು ತಗೊಳ್ಳುವಂಥದ್ದು ಇದೆಯಲ್ಲ, ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೇನೆ. ಇನ್ನು ಬೌದ್ಧಿಕ, ಈ ಮಾನಸಿಕ ಹಂತಕ್ಕಿಂತ ಒಂದು ಲೆವೆಲ್, ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಕಾರಣ ಏನು ಗೊತ್ತಾ ಸ್ನೇಹಿತರೆ? ಆ, ನಮ್ಮ ಅನಲಿಟಿಕಲ್ ಕೇಪಬಿಲಿಟಿ ಅಂದರೆ ವಿಶ್ಲೇಷಣಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಯಾವಾಗ ವಿಶ್ಲೇಷಣಾ ಸಾಮರ್ಥ್ಯ ಹೆಚ್ಚಾಗ್ತದೆ, ನಿಮಗೆ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ರೀತಿ ನೀತಿ ಚೆನ್ನಾಗಿ ಆಗ್ತದೆ. ಎರಡನೇದು ಡಿಸಿಷನ್ ಮೇಕಿಂಗ್. ನೀವು ನಿರ್ಧಾರವನ್ನು ಚೆನ್ನಾಗಿ ತಗೋತೀರ. ಮೂರನೇದು ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್. ಅದೆಂಥದೇ ಪ್ರಾಬ್ಲಮ್ ಬರಲಿರಿ, ನೀವು ಗೆಟನ್ ಆಗ್ಬಿಡ್ತೀರ. ಯು ವಿಲ್ ನಾಟ್ ಫೋಕಸ್ ಆನ್ ಪ್ರಾಬ್ಲಮ್ಸ್, ಯು ವಿಲ್ ಫೋಕಸ್ ಆನ್ ಸೊಲ್ಯೂಷನ್ಸ್. ಅದೆಂಥ ಸಮಸ್ಯೆ ಇದ್ರೂ ಅದಕ್ಕೊಂದು ಪರಿಹಾರ ಇದೆಯಾ, ಬೀಗ ಇದ್ಮೇಲೆ ಕೀಲಿ ಕೈ ಇದೆಯಾ, ಅದು ಸಾಧ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾಲ್ಕನೇ ಅಂಶ ಭಾವನಾತ್ಮಕ ಅಂಶ. ನನ್ನ ಪ್ರಕಾರ ಸಂತೋಷಕ್ಕೆ ಹತ್ತಿರವಾಗಿರುವ ಅಂಶ ಇದು, ಭಾವನಾತ್ಮಕವಾದ ಅಂಶ. ಅಪ್ಪ ಅಮ್ಮ ಸಂಬಂಧ, ಸ್ನೇಹ, ಪತ್ನಿ ಪತಿ, ಮಕ್ಕಳು, ನಾವು ನಾವು ನಮ್ಮವರು, ಬಂಧುಗಳು ಅಂತ ಏನು ಕರಿತೀವಲ್ಲ, ಇವರ ಜೊತೆ ನಮ್ಮ ಸಂಬಂಧವನ್ನು ವೃದ್ಧಿಸಿಕೊಳ್ಳುವ ಕಡೆಗೆ ನಾವು ಗಮನ ಕೊಡುವಂಥದ್ದು. ಆಧ್ಯಾತ್ಮಿಕ ಅಂದರೆ ನಾವು ಸಮಾಜಮುಖಿಯಾಗಿರೋದು, ನಾವು ಈ ಪ್ರಪಂಚಕ್ಕೆ ವಾಪಸ್ ಏನು ಕೊಡ್ತೀವಿ ಅನ್ನುವಂಥದ್ದು. ಆರ್ಟ್ ಆಫ್ ಗಿವಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ನಾವು ಎಲ್ಲರನ್ನೂ ಮನುಷ್ಯತ್ವದಿಂದ ನೋಡೋದು, ಬೀಯಿಂಗ್ ಹ್ಯೂಮನ್ ಅಂತ ಕರಿತೀನಿ. ಪ್ಲೀಸ್ ಟೈಪ್ ಬೀಯಿಂಗ್ ಹ್ಯೂಮನ್. ನಾವು ಯಾವಾಗ್ಲೂ ಹ್ಯೂಮನ್ ಬೀಯಿಂಗ್ ಎಲ್ಲರೂ ಕರೆಕ್ಟ್, ಆದರೆ ನೀವು ನಿಜವಾಗ್ಲೂ ಬೀಯಿಂಗ್ ಹ್ಯೂಮನ್ ಆಗಿದ್ದೀರಾ? ಎಲ್ಲರ ಜೊತೆ ನಡ್ಕೋಬೇಕಾದ್ರೆ ಮನುಷ್ಯರ ಜೊತೆ ಮನುಷ್ಯರ ಥರನೇ ಸರಿಯಾಗಿ ನಡ್ಕೋತಾ ಇದ್ದೀರಾ? ಯು ಹ್ಯಾವ್ ಟು ಕ್ವಶನ್ ಯುವರ್ ಸೆಲ್ಫ್. ಸೊ ದಟ್ ಸ್ಪಿರಿಚುವಲ್ ಆಸ್ಪೆಕ್ಟ್, ಬೀಯಿಂಗ್ ಗುಡ್ ಆ್ಯಂಡ್ ಡೂಯಿಂಗ್ ಗುಡ್ ಆಲ್ಸೋ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಫೈನಾನ್ಷಿಯಲ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆಂದರೆ ಈ ಫೈನಾನ್ಷಿಯಲ್ ಆರ್ಥಿಕ ಅಂಶಗಳನ್ನು ನಮ್ಮ ಶಾಲೆ ಕಾಲೇಜುಗಳಲ್ಲಿ ಸರಿಯಾಗಿ ಹೇಳ್ಕೊಡ್ಲಿಲ್ಲ. ಓಕೆ, ನಾವು ಅದನ್ನು ಚಿಕ್ಕಂದಿಂದನೇ ಇನ್ಮೇಲೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಗಳಿಸೋದಂಗೆ, ಉಳಿಸೋದಂಗೆ, ಬೆಳೆಸೋದಂಗೆ, ಇವು ಮೋರ್ ವೆರಿ ವೆರಿ ಇಂಪಾರ್ಟೆಂಟ್. ಗಳಿಸುವಿಕೆ, ಉಳಿಸುವಿಕೆ, ಬೆಳೆಸುವಿಕೆ, ಇದನ್ನೇನಾದ್ರು ನಾವು ಗಮನ ಕೊಟ್ಟರೆ ಜೀವನದಲ್ಲಿ ನನ್ನ ಪ್ರಕಾರ 80% ಆಫ್ ಅವರ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್ ಓನ್ಲಿ ಥ್ರೂ ಮನಿ. ಸೊ ಮನಿ ಮ್ಯಾನೇಜ್ಮೆಂಟ್ ಕಡೆಗೆ ಗಮನ ಕೊಡಿ. ಓಕೆ, ಈಗ ಒಂದು ಟೈಪ್ ಮಾಡಿ, ನಾನು ಹೇಳುವ ವಾಕ್ಯ, ಮನಿ ಈಸ್ ಹನಿ ಅಂತ ಟೈಪ್ ಮಾಡಿ. ಮನಿ ಈಸ್ ಹನಿ. ಯಾಕೆ ಗೊತ್ತಾ? ಜೇನುತುಪ್ಪ ಇದ್ದಂಗೆನೇನೆ. ಸೊ ಇದು, ಆದರೆ ಆ ಜೇನುತುಪ್ಪದ ಕಡೆ ನಾವು ಇದುವರೆಗೂ ಆ ಜೇನುತುಪ್ಪ ನಮ್ದಾಗಿ ಮಾಡ್ಕೊಳ್ಳೋಕೆ ಯೋಚನೆ ಮಾಡಿರೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಗೈಡ್ ಮಾಡ್ತಾ ಇದ್ದೇನೆ. ಓಕೆ, ಅದ್ರ ಜೊತೆಗೆ ನಾನು ಇನ್ನೂ ಸ್ವಲ್ಪ ಅಂಶ ಕೊಡೋಣ ಅಂತ ಅನ್ನಿಸ್ತು. ಏನು ಅಂದರೆ ಚಿನ್ನ, ಬೆಳ್ಳಿ, ಒಡವೆ, ರಿಯಲ್ ಎಸ್ಟೇಟು,
ಮತ್ತೊಂದು ಮಗದೊಂದು ರಿಟರ್ನ್ಸ್ ಕೊಡುತ್ತೆ. ಆದರೆ ಪರ್ಸೆಂಟೇಜ್ ವೈಸ್ ಜಾಸ್ತಿ ರಿಟರ್ನ್ಸ್ ಕೊಡೋದು ಯಾವುದು ಅಂದರೆ ನಿಮ್ಮ ಮೇಲೆ ನೀವು ಬಂಡವಾಳ ಹಾಕ್ಕೊಳ್ಳಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅಂದರೆ ಲರ್ನಿಂಗ್. ಈಗ ನಾವು ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಷನ್ ಸ್ಕಿಲ್ಲು, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಕಲ್ತ್ಕೋತಾರೆ ಅಂದರೆ ದಿಸ್ ವಿಲ್ ಬಿ ಫಾರ್ ಯುವರ್ ಲೈಫ್ ಟೈಮ್. ನೋ, ನೀವು ಇದು ಕಂಪ್ಲೀಟ್ ನಿಮ್ಮ ಇಡೀ ಬದುಕಿಗೆ ಇರ್ತದೆ, ಸಾಯುವ ಕೊನೆಯ ದಿನದವರೆಗೆ ಇರ್ತದೆ. ಎಷ್ಟೋ ಸಾರಿ ಸತ್ತ ಮೇಲೂ ನೀವು ಜೀವಂತ ಇರ್ತೀರಿ, ಬದುಕನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ. ಸೊ ಐ ವಾಂಟ್ ಆಲ್ ಆಫ್ ಯು ಟು ಫೋಕಸ್ ಆನ್ ಯುವರ್ ಸೆಲ್ಫ್. ಫೋಕಸ್ ಆನ್ ಯುವರ್ ಸೆಲ್ಫ್ ಅಂದರೆ ನೀವೇನೋ ಕಲ್ತ್ಕೋಬೇಕು. ಅದಕ್ಕೆ ಆಗಲೇ ಹೇಳಿದ್ದೆ, KSH, ನಾಲೆಡ್ಜು, ಆ್ಯಟಿಟ್ಯೂಡು, ಸ್ಕಿಲ್ಸು, ಹ್ಯಾಬಿಟ್ಸು. ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಿಮಗೆ ನೇರಾಗೋದಿಲ್ಲ. ಯು ಹ್ಯಾವ್ ಟು ಲರ್ನ್. ಎಕ್ಸ್ಪರ್ಟ್ಸಿಂದ ಕಲಿಬೇಕಾಗ್ತದೆ, ಮೆಂಟ್ರಿಂಗ್ ಮಾರ್ಗದರ್ಶನ ಬೇಕಾಗ್ತದೆ. ನೀವು ಆಯಾ ಕ್ಷೇತ್ರದ ಮಾರ್ಗದರ್ಶಕರನ್ನ ಹುಡ್ಕೊಂಡು ಹೋಗೋದು ತುಂಬ ತುಂಬ ಮುಖ್ಯ. ಜೊತೆಗೆ ಈ ಚಟುವಟಿಕೆಗಳು ಮಾಡ್ತಾ ಇದ್ದೀರಿ, ಅದರಲ್ಲಿ ಯಾವುದೋ ಒಂದು ಜಾಸ್ತಿ ಖುಷಿ ಕೊಟ್ಬಿಡುತ್ತೆ. ಈಗ ನನಗೂ ನನ್ನ ಒಲವು ಗೊತ್ತಾಗಿದ್ದು ಕೆಲವು ವರ್ಷಗಳಾದಮೇಲೆ. ನನಗೆ ಟ್ರೈನಿಂಗ್ ಅಟೆಂಡ್ ಮಾಡ್ತಾ ನಾನು ಯಾಕೆ ಟ್ರೈನರ್ ಆಗಬಾರ್ದು ಅಂದ್ಬಿಟ್ಟು ಐ ಬಿಕಮ್ ಆ್ಯನ್ ಇಂಟರ್ನ್ಯಾಷನಲ್ ಟ್ರೈನರ್, ಕ್ವಾಲಿಫೈಡ್ ಇಂಟರ್ನ್ಯಾಷನಲ್ ಟ್ರೈನರ್ ಫ್ರಮ್ ಎನ್ ಅಮೆರಿಕನ್ ಯೂನಿವರ್ಸಿಟಿ. ಸೊ ನನಗೆ ಇದು ಒಲವು ಇತ್ತು, ನನಗೆ ಪ್ಯಾಷನ್ ಅಂತ ಕರಿತೀವಲ್ವ ಇದನ್ನು. ಸೊ ಈ ಒಲವನ್ನು ಕಂಡುಕೊಂಡೇ ನಾನು ಗೌರ್ಮೆಂಟ್ ಜಾಬೇ ರಿಸೈನ್ ಮಾಡಿಬಿಟ್ಟೆ. ನನಗೆ ಇಷ್ಟ ಇರೋ ಕೆಲಸ ಮಾಡಿಬಿಡೋಣ ಅಂತ. ಹಾಗಾಗಿ ಏನಾಗೋಯ್ತು, ನನ್ನ ಲೈಫ್ ಟೈಮು ಖುಷಿ ಇರೋ ಕೆಲಸ ಮಾಡೋದ್ರಿಂದ ಅದು ಕೆಲಸ ಮಾಡ್ದಂಗೆ ಅನಿಸೋದಿಲ್ಲ. ಹಾಗಾದರೆ ನೀವು ನಿಮ್ಮ ಬದುಕಿನಲ್ಲಿ ನಿಮಗೆ ಹೆಚ್ಚು ಖುಷಿ ಯಾವುದರಲ್ಲಿ ಸಿಗುತ್ತದೆ, ಅದನ್ನು ಕಂಡುಕೊಳ್ಳೋದು ತುಂಬ ತುಂಬ ಮುಖ್ಯ ಆಗ್ತದೆ. ಹಾಗೆ ಅದ್ರ ಜೊತೆಗೆ ದೇಶ ಸುತ್ತಬೇಕು, ಕೋಶ ಓದಬೇಕು ಅನ್ನೋ ಮಾತಿದೆಯಲ್ಲ, ಅಕ್ಷರಶಃ ಸತ್ಯ. ದೇಶ ಸುತ್ತಬೇಕು, ಕೋಶ ಓದಬೇಕು. ದೇಶ ಅಂದಾಗ ನಮ್ಮ ಸುತ್ತಮುತ್ತಲಿನ ಜಾಗಗಳನ್ನು ತಾವು ನೋಡೋದಾಗಿರ್ಬೋದು, ಅಥವಾ ಪುಸ್ತಕಗಳು. ಈಗ ನನ್ನ ಬ್ಯಾಕ್ಗ್ರೌಂಡಲ್ಲಿ ಪುಸ್ತಕಗಳು ಇಟ್ಕೊಂಡಿದ್ದೇನೆ. ನಾನು ಯಾವ ಪುಸ್ತಕಗಳನ್ನು ಓದಬೇಕು ಅಂದ್ಕೊಂಡಿದ್ದೀನಿ ಅವನ್ನೆಲ್ಲ ನಾನು ಕೆಳಗಡೆ ನೋಡಿ ಅಲ್ಲೆಲ್ಲ ಇನ್ನೊಂದು ರ್ಯಾಕ್ ಇಟ್ಕೊಂಡಿದ್ದೀನಿ. ಸೀರಿಯಸ್, ಬಿಕಾಸ್ ಐ ನೋ ರೀಡರ್ಸ್ ಆರ್ ಲೀಡರ್ಸ್. ಟೈಪ್ ಮಾಡಿ, ರೀಡರ್ಸ್ ಆರ್ ಲೀಡರ್ಸ್ ಅಂತ. ಯಾರು ಓದ್ತಾರೋ ಅವರೇ ಲೀಡರ್ಗಳಾಗೋದು. ಪ್ಲೀಸ್ ಟೈಪ್, ರೀಡರ್ಸ್ ಆರ್ ಲೀಡರ್ಸ್. ಸೊ ಇದರ ಅರ್ಥ ಏನು? ಲೀಡರ್ಸ್ ಆರ್ ರೀಡರ್ಸ್ ಆಲ್ಸೋ. ಓಕೆ, ಸೊ ನಿಮ್ಗೆ ಅರ್ಥ ಆಗಬೇಕಿದು. ದೆನ್ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳು, ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಾನು ಇತ್ತೀಚೆಗೆ ನನ್ನ ಪುಸ್ತಕ ಪ್ರಕಟ ಆದ 17ನೇ ಪುಸ್ತಕ ಪರೀಕ್ಷೆ ನಿರೀಕ್ಷೆಯಲ್ಲಿ 40 ಪುಟಗಳನ್ನು ದಿವ್ಯಾ ಆಲೂರ್ ಅವ್ರನ್ನ ಸಂದರ್ಶನ ಮಾಡಿದ್ದನ್ನು ನಾನು ಡಾಕ್ಯುಮೆಂಟ್ ಮಾಡಿದ್ದೇನೆ. ಓಕೆ, ಅದರಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ಹೇಗೆ ಬಳಸಬೇಕು ಮತ್ತು ಹೇಗೆ ಬಳಸಬಾರದು ಎರಡನ್ನೂ ಚರ್ಚೆ ಮಾಡಿದ್ದೇನೆ. ಸುಮಾರು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಕಳೆದೋಗ್ಬಿಡ್ತಾ ಇದ್ದಾರೆ. ಆದರೆ ನನ್ನಂಥವ್ರು ಏನು ಮಾಡ್ತಾರೆ ಅಂದರೆ ಸದುಪಯೋಗ ಮಾಡಿಕೊಂಡು ಅದರಿಂದನೂ ಹಣ ಮಾಡ್ಬೋದಾ, ಅದರಿಂದನೂ ಹೆಸರು ಮಾಡ್ಬೋದಾ. ನನ್ನ ಯೂಟ್ಯೂಬ್ನಲ್ಲಿ ಈಗ 51,000 ಜನ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಇನ್ನೊಂದು ಚಾನಲಲ್ಲಿ ಒಂದು 5,000 ಇದ್ದಾರೆ. 6,000 ವಿಡಿಯೋಗಳನ್ನು ಮಾಡಿದ್ದೇನೆ. ಫೇಸ್ಬುಕ್ ಪೇಜಲ್ಲಿದ್ದೇನೆ, ಎಕ್ಸಲ್ಲಿದ್ದೇನೆ, ಲಿಂಕ್ಡ್ಇನ್ನಲ್ಲಿದ್ದೇನೆ. ಓಕೆ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಇದ್ದೇನೆ. ಎಲ್ಲ ನನ್ನ ಹೆಸರಿನಲ್ಲೇ ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಇದ್ದೇನೆ. ಸೊ ನಾನು ನನಗೆ ಎಷ್ಟು ಬೇಕೋ ನನ್ನ ಸಮಯ ಇರೋಷ್ಟು ಬಳಸ್ಕೊತಾ ಇದ್ದೀನಿ. ನನಗೇನೆಂದರೆ ನೀವು ಕೂಡ ಈ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ನೀವೇ ಹೀರೋಯಿನ್ ನಿಮ್ಮ ಲೈಫಲ್ಲಿ ಇವತ್ತು ಆಗೋದಕ್ಕೆ ಸಾಧ್ಯತೆ ಇದೆ. ನಿಮ್ಮದೇ ಒಂದು TV ಸ್ಟೇಷನ್ನು, ನಿಮ್ಮದೇ ಒಂದು ರೇಡಿಯೋ ಸ್ಟೇಷನ್ ಆಗ್ತದೆ. ಕರೆಕ್ಟಾ? ಈಗ ನನ್ನ ಬದುಕಲ್ಲಿ 30 ವರ್ಷದಿಂದ ಏನು ಮಾಡಿದೆ, 17 ಪುಸ್ತಕ ಬರೆದೆ ಅಂತ ಅಂದೆ. ನಾನು 17 ಪುಸ್ತಕದ ಶೀರ್ಷಿಕೆಗಳೇ ನಿಮಗೆ ಮಾರ್ಗದರ್ಶಿ ಅಂತ ಟೈಟಲ್ಸ್ ಮಾತ್ರ ಹೇಳ್ತಾ ಹೋಗ್ತೀನಿ. ಓಕೆನಾ? ಲೈಫು ನಮ್ಮದೇನೆ, ನಮ್ಮ ಲೈಫು ನಮ್ಮದೇ ಅಂತ ನಾವು ಭಾವಿಸೋದು. ಯು ಆರ್ ಆಲ್ ಯುನೀಕ್, ವಿ ಆರ್ ಆಲ್ ಯುನೀಕ್. ಕರೆಕ್ಟ್? ಯು ಆರ್ ಆಲ್ ದಿ ಮಾಸ್ಟರ್ ಪೀಸಸ್. ಅದಕ್ಕೆ ಅನನ್ಯತೆಯನ್ನು ಅರಿಯಿರಿ. ನಿಮ್ಮ ಯುನೀಕ್ನೆಸ್ ಏನು ಅನ್ನೋದನ್ನು ಕಂಡುಕೊಳ್ಳಿ. ಆಮೇಲೆ ಸಮಯ ನಿರ್ವಹಣೆಯ ಬಗ್ಗೆ ನನಗೆ ಪ್ರೀತಿ ಬಂತು. ಅದಕ್ಕೆ ಹೇಳಿದೆ, ಅನುಕ್ಷಣ ಅನುಭವಿಸಿ. ನಾನು 20 ವರ್ಷ ಆಯಿತು. 20 ವರ್ಷದಿಂದ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಈಚ್ ಆ್ಯಂಡ್ ಎವ್ರಿ ಮೊಮೆಂಟ್. ಸೊ ಅದನ್ನೇ ನಾನು ನಿಮಗೂ ಕೂಡ ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ವ್ಯಕ್ತಿತ್ವ ದರ್ಪಣ, ನಾನಾಗಲೇ 6 ಅಂಶಗಳನ್ನು ಹೇಳಿದ್ನಲ್ಲ,
ಆ 6 ಅಂಶಗಳು ಮತ್ತೆ ಮತ್ತೆ 4 ಅಂಶಗಳು, ನಾವು, ನಮ್ಮ ಕುಟುಂಬ, ನಮ್ಮ ಸಂಸ್ಥೆ, ನಮ್ಮ ಸಮಾಜ, ಈ 10 ವಿಷಯಗಳ ಬಗ್ಗೆ ಈ ಕೃತಿಯಲ್ಲಿ ಇದೆ. ಪರ್ಸನಾಲಿಟಿ ಮಿರರ್ ಅಥವಾ ವ್ಯಕ್ತಿತ್ವ ದರ್ಪಣ ಅಂತ ದಯಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ, ಬಿಕಾಸ್ ದಿಸ್ ವಿಲ್ ಬಿ ಎ ಫೌಂಡೇಶನ್ ಫಾರ್ ಆಲ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನಾಲಿಟಿ. ನಿಮ್ಮ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಪುಸ್ತಕ ನಿಮಗೆ ತುಂಬ ತುಂಬ ನೆರವನ್ನು ನೀಡ್ತದೆ. ವ್ಯಕ್ತಿತ್ವ ಪರಿವರ್ತನೆ, ದಿಸ್ ಈಸ್ ಮೈ ಮಾಸ್ಟರ್ ಪೀಸ್. ನನ್ನ 17 ಪುಸ್ತಕದಲ್ಲಿ ನನಗೆ ಹೆಚ್ಚು ಪ್ರಿಯವಾದದ್ದು ಪುಸ್ತಕ ಈ ವ್ಯಕ್ತಿತ್ವ ಪರಿವರ್ತನೆ. ಕಾರಣ ಏನಂದರೆ, ಸುಮಾರು ಜನ, ಇದು ಜಯಪ್ರಕಾಶ್ ನಾಗತಿಹಳ್ಳಿಯವರ ಭಗವದ್ಗೀತೆ, 36 ಪಾಯಿಂಟ್ಸ್ ಕೊಟ್ಟಾರೆ, 36 ಸ್ಟೆಪ್ಸ್ ಕೊಟ್ಟಿದ್ದಾರೆ ಸ್ಕೇಲಿಂಗ್ ಅಪ್ ಆಗೋಕ್ಕೆ, ಎತ್ತರಕ್ಕೇರಲು 36 ಮೆಟ್ಟಿಲುಗಳು ಅಂತ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಈ ಪುಸ್ತಕ ಓದಿದವರೆಲ್ಲರೂ ಕೂಡ ಪರಿವರ್ತನೆ ಹೊಂದುತ್ತಾ ಇದ್ದಾರೆ. 36 ಅಂಶ ಕೊಟ್ಟಿದ್ದೀನಿ, ಅದರಲ್ಲಿ ನೀವು 2-3 ಅಂಶ ಫಾಲೋ ಮಾಡಿದ್ರೂ ನೀವು ಉದ್ಧಾರ ಆಗ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ದೆನ್ ವ್ಯಕ್ತಿತ್ವ ಚಂದನ. ಚಂದನ ಅಂದರೆ ಸುಗಂಧದ ಪರಿಮಳ, ಓಕೆ, ಗಂಧದ ಪರಿಮಳ. ನಾನು ಚಂದನ ಟಿ ವಿನಲ್ಲಿ ಇದ್ದಿದ್ದರಿಂದ 10 ದೂರದರ್ಶನದ ವ್ಯಕ್ತಿತ್ವ ವಿಕಸನದ ವಿಚಾರಗಳನ್ನು ಇಟ್ಕೊಂಡು ಈ ಕೃತಿಯನ್ನು ರಚಿಸಿದೆ. ಹಾಗೆ ತುಂಬ ದೊಡ್ಡ ಸಾಧಕರನ್ನು, ಒಂದು 16 ಜನರನ್ನು ಡಾಕ್ಯುಮೆಂಟ್ ಈ ಕೃತಿಯಲ್ಲಿ ಮಾಡಿದ್ದೇನೆ. ಲೈಕ್ ಯೋಗಾಚಾರ್ಯ BK ಅಯ್ಯಂಗಾರ್, ಮಾಸ್ಟರ್ ಹಿರಣ್ಣಯ್ಯ, ಎಣಗಿ ಬಾಳಪ್ಪ, ಸುಧಾಮೂರ್ತಿ, ಈ ರೀತಿ ಒಂದು 17 ಸಾಧಕರನ್ನು. ನೀವು ಸಾಧಕರಾಗಬೇಕೆ? ಈ ಸಾಧಕರ ಪುಸ್ತಕ ಓದಿ ನಿಮಗೆ ಮಾರ್ಗದರ್ಶನ ಲಭ್ಯ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ನುಡಿಗನ್ನಡಿ. ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನು ಇದು ಪ್ರಯತ್ನ ಪಟ್ಟಿದ್ದೇನೆ. ಯಾರು ಮಾತುಗಾರರಾಗಬೇಕು, ದಿಸ್ ಈಸ್ ದ ಬೇಸಿಕ್ ಫೌಂಡೇಶನ್ ಬುಕ್. ಅದರ ನಂತರ ಇಫ್ ಯು ವಾಂಟ್ ಟು ಇಂಪ್ರೂವ್ ದ ಪ್ರೆಸೆಂಟೇಷನ್ ಸ್ಕಿಲ್ಸ್, ನಿರೂಪಿಸಿ. ದೆನ್ ನೀವೆಲ್ಲೋ ಕೆಲಸ ಪಡಿಬೇಕು, ಉದ್ಯೋಗಕ್ಕೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಏನೋ ಈ ಕೃತಿಯಲ್ಲಿ ನಾನು ನೀಡಿದ್ದೇನೆ. ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಾವು ಯಾರಿಗೂ ಇರಬಾರ್ದು ಅನ್ನೋದನ್ನು ಇಲ್ಲಿ ಕೀಳರಿಮೆ ಏನು, ಏಕೆ, ಹೇಗೆ ಅಂತ ಕೃತಿನಲ್ಲಿ ಹೇಳಿದ್ದೇನೆ. ಈ ಸೋಲುಗಳಿಗೆ ಅಂಜಿದಿರಿ ಕೃತಿ ನನಗೆ ಸಿಕ್ಕಾಪಟ್ಟೆ ಹೆಸರು ತಂದು ಕೊಟ್ಟಿರೋದು, ಮತ್ತು ನಂಬರ್ ಆಫ್ ಎಡಿಷನ್ಸ್ ಜಾಸ್ತಿ, ಐ ಥಿಂಕ್ 17 ಎಡಿಷನ್ಸ್ ಏನೋ ಆಗಿದೆ. ತುಂಬ ನನಗೆ ಪಾಪ್ಯುಲಾರಿಟಿಯನ್ನು ತಂದು ಕೊಟ್ಟಿದೆ. ಇನ್ನು ಜೀವನೋತ್ಸಾಹ, ಒಂದು 200 ವರ್ಕ್ಶಾಪ್ ಹೆಸರಲ್ಲಿ ಮಾಡಿದ್ದಾರೆ. ಜೀವನದಲ್ಲಿ ಉತ್ಸಾಹ ಇದ್ದರೆ ಇದೊಂಥರ ವೆಹಿಕಲ್ಸ್ಗೆ ಪೆಟ್ರೋಲು ಡೀಸೆಲ್ಲು ಇದ್ದಂಗೆ. ಸೀರಿಯಸ್ಲಿ ನೀವು ಒಂಥರ ಎಂತೂಸಿಯಾಸಮ್ ಇಟ್ಕೊಳ್ಳಿ, ನಿಮ್ಗೆ ವಯಸ್ಸೇ ಆಗಲ್ಲ. ಬರ್ತಾ ಬರ್ತಾ ಹೆಂಗಾಗ್ತಾ ಹೋಗ್ತೀರ. ಅದನ್ನೇ ಇದು ಪರೀಕ್ಷೆ ನಿರೀಕ್ಷೆ. ಇದು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಒಂದು ವಿಶೇಷವಾದ ಮಾರ್ಗದರ್ಶಿ. ಈ ಕೃತಿಯನ್ನು ತಾವೆಲ್ಲರೂ ಓದಲೇಬೇಕು. ಬದುಕಿನಲ್ಲಿ ಮತ್ತು ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ಹೆಂಗಾಗುತ್ತೆ ಅಂತ ಒಂದು 35 ಜನರ ಬದುಕಿನ ತಿರುವುಗಳನ್ನು ಈ ಕೃತಿಯಲ್ಲಿ ದಾಖಲು ಮಾಡಿದ್ದೇನೆ. ನಿಮಗೆ ನಿಮ್ಮ ಲೈಫಲ್ಲೂ ಟರ್ನಿಂಗ್ ಪಾಯಿಂಟ್ಸ್ ಬಂದಾಗ ಬೇಗ ಎಚ್ಚೆತ್ಕೊಂಡು ಜೀವನದಲ್ಲಿ ಉದ್ಧಾರ ಆಗೋಕ್ಕೆ ಹೆಲ್ಪ್ ಮಾಡುತ್ತಿದ್ದು ನಾನು ಮಾಡ್ತಾ ಇರೋದು ತರಬೇತಿ. ಹಾಗಾದರೆ ತರಬೇತಿ ಅಂದರೆ ಎಷ್ಟೊಂದು ಜನ ಗೊತ್ತಿಲ್ವಲ್ಲ, ಅದನ್ನು ಅರ್ಥ ಮಾಡ್ಸೋಕ್ಕೆ ನೀವು ಟ್ರೈನಿಂಗ್ ತೊಗೊಳ್ರಿ, ಡೆಫಿನೆಟಾಗಿ ನೀವು ಯಶಸ್ಸಾಗ್ತೀರಾ ಅಂತ ಗೈಡ್ ಮಾಡ್ತಾ ಇದ್ದೀನಿ. ಸೊ ಯು ಗಾಟ್ ಇಟ್ ಸ್ನೇಹಿತರೆ. ಹೊಸ ವರ್ಷದಲ್ಲಿ ಏನು ಗೊತ್ತಾ, ರೆಡ್ ಅಂದರೆ ಯಾವ್ಯಾವ್ದು ನಿಲ್ಲಿಸ್ಬೇಕು ಚಟುವಟಿಕೆ ನಿಲ್ಲಿಸಿ, ಎಲ್ಲೋ ಯಾವ್ಯಾವುದನ್ನು ಕಂಟಿನ್ಯೂ ಮಾಡಬೇಕು ಕಂಟಿನ್ಯೂ ಮಾಡಿ, ಗ್ರೀನ್ ಅಂದರೆ ಸ್ಟಾರ್ಟ್, ಹೊಸದೇನಾದ್ರು ಮಾಡಬೇಕಾ ಮಾಡಿ. ಈ ಥರ ಮಾಡ್ತಾ 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 ಬರ್ತಾ ಇದ್ದರೆ ಈ ಹೊಸ ವರ್ಷ ನಿಮಗೆ ಹೊಸ ಹರ್ಷವನ್ನು ತರ್ತದೆ, ಅಷ್ಟು ಗ್ಯಾರಂಟಿ ಇದೆ. ಇದು ನನ್ನ ಬದುಕಿನ ಅನುಭವವನ್ನು ಕೆಲವೇ ನಿಮಿಷಗಳಲ್ಲಿ ಹಂಚಿಕೊಂಡೆ. ಓಕೆ, ನಿಮ್ಗೇನು ಅನ್ನಿಸ್ತು ನನ್ನ ಅಂಶಗಳು ಅನ್ನೋದನ್ನು ಕಾಮೆಂಟ್ ಮಾಡಿ, ನಾನು ವೆಯ್ಟ್ ಮಾಡ್ತಾ ಇರ್ತೇನೆ. ಓಕೆ, ಸ್ಟಾರ್ಟ್ ಕಾಮೆಂಟಿಂಗ್. ಮತ್ತು ಯಾರು ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಪ್ರೀಮಿಯರ್ ವಿಡಿಯೋ ನಾನು ಯೂಟ್ಯೂಬ್ ಲೈವ್ ಬಂದಾಗೆಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸದ್ಯದಲ್ಲಿ ನಾನು ಪ್ರತಿ ಗುರುವಾರ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ ಲೈವ್ನಲ್ಲಿ ಬರ್ತೇನೆ. ಒಂದೊಂದು ವಿಷಯ ಇಟ್ಕೊಂಡು ಬರ್ತಾ ಇರ್ತಾನೆ. ಮಾಸ್ಟರ್ ಕ್ಲಾಸ್ ಅಂತ ಏನು ಮಾಡಬೇಕು ಅಂದರೆ, ಹೊಸ್ದಾಗಿ ತಿಳ್ಕೊಳಕ್ಕೆ ಬರೋರಿಗೆ ಟ್ಯೂಸ್ಡೇಸ್ ಮಾಡ್ತಾ ಇದ್ದಾನೆ. ಯಾವುದೇ ಮಾಹಿತಿ ಬೇಕು ಅಂದರೆ ನಮ್ಮ ಕಚೇರಿಯ ಸಂಖ್ಯೆ 9341259267ಗೆ ಕರೆ ಮಾಡಬೇಕು ಅಂತ ವಿನಂತಿ ಮಾಡ್ತಾನೆ. ಓಕೆ.